ಹೆಲೋ ಫ್ರೆಂಡ್ಸ್, ನಮ್ಮ ಜೀವನದಲ್ಲಿ ನಾವು ಎಲ್ಲರೂ ಹುಡುಕ್ತಿರೋದು ಒಂದೇ ಒಂದು ವಿಷಯ, ಅದು ಸಂತೋಷ. ಹಣ ಇದ್ದರೆ ಸಂತೋಷ ಸಿಗುತ್ತಾ, ಸಂಬಂಧಗಳಿದ್ದರೆ ಸಂತೋಷ ಸಿಗುತ್ತಾ, ಅಥವಾ ಯಶಸ್ಸೇ ಸಂತೋಷನ? ಇವತ್ತು ನಾವು ತಿಳ್ಕೊಳ್ಳೋಣ ಸಂತೋಷದ ನಿಜವಾದ ಅರ್ಥ ಏನು ಮತ್ತು ನಾವು ಅದನ್ನು ಹೇಗೆ ಪಡಿಬೋದು ಅಂತ. ಸಂತೋಷ ಅಂದರೆ ಹೊರಗಿನ ವಸ್ತು ಅಲ್ಲ, ಅದು ನಮ್ಮೊಳಗಿನ ಒಂದು ಸ್ಥಿತಿ. ನೀವು ಗಮನಿಸಿದ್ದೀರಾ, ಕೆಲವರು ಎಲ್ಲವನ್ನೂ ಹೊಂದಿದ್ರೂ ದುಃಖಿಯಾಗಿರ್ತಾರೆ. ಹಣ, ಐಶ್ವರ್ಯ, ಅಂತಸ್ತು, ಬಂಧು ಬಳಗ ಎಲ್ಲ ಇರುತ್ತೆ, ಆದರೂ ಅವರು ನೋವಲ್ಲಿರ್ತಾರೆ. ಇನ್ನು ಕೆಲವು ಕಡಿಮೆ ಇದ್ದರೂ ಸಂತೋಷವಾಗಿರ್ತಾರೆ. ದಿನಗೂಲಿ ಮಾಡ್ಕೊಂಡು ಸಂತೋಷವಾಗಿರ್ತಾರೆ. ಬೆಳಗ್ಗೆ ದುಡಿತಾರೆ, ಅವತ್ತಿನ ದಿನ ದುಡಿದಿದ್ದು ಅವತ್ತು ತಿನ್ನೋದಕ್ಕೆ ಸರಿ ಹೋಗುತ್ತೆ, ಆದರೂ ಅವರು ಸಂತೋಷವಾಗಿರ್ತಾರೆ. ಅದರ ಅರ್ಥ ಏನು ಗೊತ್ತಾ? ಸಂತೋಷ ಹೊರಗಿನಿಂದ ಬರೋದಲ್ಲ, ಅದು ಒಳಗಿನಿಂದ ಬರುತ್ತೆ. ನಾವು ಸಂತೋಷವಾಗಿ ಇರೋಕ್ಕಾಗದೇ ಇರೋದಕ್ಕೆ ಮುಖ್ಯ ಕಾರಣಗಳೇನು ಗೊತ್ತಾ? ಹೋಲಿಕೆ, ನಿರೀಕ್ಷೆಗಳು, ಭಯ, ಹಿಂದಿನ ನೋವು. ನಾವು ನಮ್ಮ ಜೀವನನ ಇತರ ಜೊತೆ ಹೋಲಿಸ್ತೀವಿ. ಅವನಿಗಿದೆ, ನನಗಿಲ್ಲ, ಅವಳು ಯಶಸ್ವಿಯಾಗಿದ್ದಾಳೆ, ನಾನಿಲ್ಲ. ಈ ಯೋಚನೆಗಳು ನಮ್ಮ ಸಂತೋಷನ ಕಿತ್ಕೊಳ್ಳುತ್ತವೆ. ಬೇರೆಯವರಿಂದ ಎಕ್ಸ್ಪೆಕ್ಟ್ ಮಾಡೋದು, ನಿರೀಕ್ಷೆ ಮಾಡೋದು, ಅಂದರೆ ಅವ್ರು ನನಗಿಂತ ತಂದುಕೊಟ್ರೆ ನನಗೆ ಖುಷಿ ಆಗುತ್ತೆ. ನೀವು ಬಯಸಿದ್ದೆಲ್ಲ ಅವ್ರು ಹೇಗೆ ಮಾಡ್ತಾರೆ ಅಂಥ ನಿರೀಕ್ಷೆಗಳು ವ್ಯರ್ಥ ಅಲ್ವಾ? ಸಂತೋಷ ಅಂದರೆ ಎಲ್ಲವೂ ಪರ್ಫೆಕ್ಟ್ ಆಗಿರೋದಲ್ಲ, ನಮ್ಮ ಪರಿಸ್ಥಿತಿನ ಸ್ವೀಕರಿಸೋದು, ನಮ್ಮೊಳಗೆ ಶಾಂತಿ ಇರೋದು, ನಮ್ಮನ್ನು ನಾವು ಪ್ರೀತಿಸೋದು. ಸಂತೋಷ ಅಂದರೆ ಸಣ್ಣ ವಿಷಯಗಳಲ್ಲಿ ಸಂತೋಷ ಕಂಡುಕೊಳ್ಳೋದು, ನಮ್ಮನ್ನು ನಾವು ಒಪ್ಕೊಳ್ಳೋದು, ಇತರರ ಮೇಲೆ ಅವಲಂಬಿಸದೆ ಬದುಕೋದು, ಅವ್ರ ಮೇಲೆ ಡಿಪೆಂಡ್ ಆಗದೆ ನಾವು ಬದುಕೋದು. ಈಗ ಒಂದು ನಾನು ನಿಮಗೆ ಚಿಕ್ಕ ಸ್ಟೋರಿ ಹೇಳ್ತೇನೆ. ಒಬ್ಬ ವ್ಯಕ್ತಿ ತುಂಬ ದುಃಖದಲ್ಲಿದ್ದರಂತೆ. ಅವರು ದೇವಸ್ಥಾನಕ್ಕೆ ಹೋಗಿ ದೇವ್ರ ಹತ್ರ ಒಂದು ಪ್ರಶ್ನೆ ಕೇಳ್ತಾರಂತೆ, ನನ್ನ ಜೀವನದಲ್ಲಿ ಸಂತೋಷ ಯಾಕಿಲ್ಲ ಅಂತ. ಆಗ ದೇವರು ಉತ್ತರ ಕೊಡ್ತಾರಂತೆ, ನೀನು ಸಂತೋಷನ ಹೊರಗೆ ಹುಡುಕ್ತಿದೀಯಾ, ಅದಕ್ಕಾಗಿ ಅದು ಸಿಗ್ತಿಲ್ಲ. ಸಂತೋಷ ನಿಮ್ಮೊಳಗೆ ಇದೆ ಅಂತ. ನಿಜವಾದ ಸಂತೋಷ ಪಡೆಯಲು ನಿಮ್ಮನ್ನು ನೀವು ಪ್ರೀತಿಸಿ, ಹೋಲಿಕೆ ನಿಲ್ಲಿಸಿ, ನಿಮ್ಮ ಪ್ರಯಾಣ ನಿಮ್ಮದೇ. ಕೃತಜ್ಞತೆ ಅಭ್ಯಾಸ ಮಾಡಿ, ಇದ್ದದ್ದಕ್ಕೆ ಧನ್ಯವಾದ ಹೇಳಿ, ಪ್ರೆಸೆಂಟ್ನಲ್ಲಿ ಬದುಕಿ. ಹಿಂದೊಂದು ಹೋಗಿದೆ, ಭವಿಷ್ಯ ಇನ್ನೂ ಬಂದಿಲ್ಲ. ನೆಗೆಟಿವ್ ಥಾಟ್ಸ್ ಕಡಿಮೆ ಮಾಡಿ. ನಿಮ್ಮ ಮನಸ್ಸು ನಿಮ್ಮ ಕೈಲಿದೆ. ಪ್ರತಿದಿನ ನಿಮ್ಗೆ ಹೇಳ್ಕೊಳ್ಳಿ, ನಾನು ಸಂತೋಷವಾಗಿದ್ದೀನಿ, ನನ್ನ ಜೀವನ ನನ್ನ ಇಷ್ಟ. ನಿಮ್ಮ ಮಾತುಗಳು ನಿಮ್ಮನ್ನು ರೂಪಿಸುತ್ತೆ. ನಿಜವಾದ ಸತ್ಯ ಏನಂದರೆ, ಸಂತೋಷ ಒಂದು ಡೆಸ್ಟಿನೇಷನ್ ಅಲ್ಲ, ಅದು ಒಂದು ಜರ್ನಿ. ನಾವು ಯಾವುದನ್ನಾದರೂ ಪಡೆಯುವಾಗ ಮಾತ್ರ ಸಂತೋಷವಾಗ್ತೇವೆ ಅಂತ ಯೋಚಿಸ್ತೇವೆ, ಆದರೆ ಸಂತೋಷ ಈಗಲೇ ಸಾಧ್ಯ, ಈ ಕ್ಷಣದಲ್ಲೇ ಸಾಧ್ಯ. ಜೀವನದಲ್ಲಿ ಎಲ್ಲವೂ ಸಿಗೋದಿಲ್ಲ, ಆದರೆ ಸಂತೋಷ ನಿಮ್ಮ ಕೈಲಿದೆ. ಹೊರಗಿನ ಜಗತ್ತು ಬದಲಾಯಿಸಬೇಕಿಲ್ಲ, ನಿಮ್ಮ ಮನಸ್ಸು ಬದಲಾಯಿಸಿದ್ರೆ ಸಾಕು. ನೀವು ನಿಮ್ಮನ್ನು ಪ್ರೀತಿಸಿದಾಗ ನೀವು ಸಂತೋಷವಾಗಿರ್ತೀರ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ, ಮನಸ್ಸಿನ ಧ್ವನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.